ಇನ್ನು ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಹೀಗಾಗಿ ಜಮೀನಿಗೆ ನುಗ್ಗಿದೆ ಬಳ್ಳಾರಿ ನಾಲಾ ನೀರು. ಬೆಳಗಾವಿ ಎಳ್ಳೂರು ಭಾಗದ ರೈತರು ಇದರಿಂದ ಕಂಗಾಲಾಗಿ ಹೋಗಿದ್ದಾರೆ. 3000 ಎಕರೆ ಭತ್ತದ ಗದ್ದೆಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರ ಆಗಿದೆ. ಸುಪ್ರಸಿದ್ಧ ಇಂದ್ರಾಣಿ ಬಾಸುಮತಿ ನೀರು ಪಾಲಾಗಿದೆ. ನೂರಾರು ಎಕರೆಯಲ್ಲಿ ಬೆಳೆದಿದ್ದಂತಹ ಭತ್ತದ ಬೆಳೆ ಗದ್ದೆಯಲ್ಲಿ ಮೊಣಕಾಲುದ್ದದವರೆಗೆ ನೀರು ನಿಂತಿದೆ. ಹೀಗಾಗಿ ಲಕ್ಷಾಂತರ ರೂಪಾಯಿ ಹಾಕಿ ಬೆಳೆದಿರುವಂತಹ ಈ ಬೆಳೆ ಈಗ ರೈತರಿಗೆ ಕೈಗೆ ಸಿಗದಂತಹ ಪರಿಸ್ಥಿತಿಯಾಗಿದೆ. ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಹೀಗಾಗಿ 3000 ಎಕರೆ ಭತ್ತದ ಗದ್ದೆಗೆ ನೀರು ನುಗ್ಗಿರೋದ್ರಿಂದಾಗಿ ಭಾರಿ ಪ್ರಮಾಣದಲ್ಲಿ ರೈತರು ಈಗ ನಷ್ಟದ ಆತಂಕದಲ್ಲಿದ್ದಾರೆ. ಗದ್ದೆಯಲ್ಲಿ ಮೊಣಕಾಲುದ್ದ ನೀರಿದೆ. ಹೀಗಾಗಿ ರೈತರು ಲಕ್ಷಾಂತರ ರೂಪಾಯಿ ನಷ್ಟದ ಆತಂಕದಲ್ಲಿದ್ದಾರೆ. ಬೆಳಗಾವಿ ಎಳ್ಳೂರು ಈ ಭಾಗದ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯ ಕಾರಣಕ್ಕೆ ಬಳ್ಳಾರಿ ನಾಲಾ ಮತ್ತೆ ಸಾವಿರಾರು ಎಕರೆ ಏನು ಗದ್ದೆಗಳಿಗೆ ನುಗ್ಗಿರುವಂಥದ್ದು. ನಾವೀಗ ಬೆಳಗಾವಿ ಹೊರಲಿರ್ತಕ್ಕಂತಹ ಎಳ್ಳೂರು ಭಾಗದಲ್ಲಿರ್ತಕ್ಕಂತಹ ಏನು ಸಾಕಷ್ಟು ಜಮೀನು ಪ್ರದೇಶದಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥದ್ದು. ಈ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಭತ್ತವನ್ನು ಬೆಳೀತಾರೆ. ಆದರೆ ಕಳೆದ 4 ದಿನಗಳಿಂದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯ ಕಾರಣಕ್ಕೆ ಭತ್ತದ ಬೆಳೆಯಲ್ಲೂ ಕೂಡ ಹಾನಿಯಾಗಿರುವಂಥದ್ದು. ಬೆಳಗಾವಿಯಲ್ಲಿ ಸುಪ್ರಸಿದ್ಧ ಭತ್ತದ ಬೆಳೆಗಳಂತ ಇಂದ್ರಾಣಿ ಬಾಸುಮತಿ ಹಾಗೂ ಬೆಳಗಾವಿ ಬಾಸುಮತಿ ಎರಡನ್ನೂ ಬೆಳೀತಾರೆ. ಸಾವಿರಾರು ಎಕರೆ ಪ್ರದೇಶದಲ್ಲಿ ಸುಮಾರು 20ಕ್ಕೂ ಅಧಿಕ ಗ್ರಾಮಗಳ ರೈತರು ಈ ಒಂದು ಬೆಳೆಯನ್ನು ಬೆಳೀತಾರೆ. ಆದರೆ ಕಳೆದ 4 ದಿನಗಳಿಂದ ಈ ಎಲ್ಲ ಭತ್ತದ ಗದ್ದೆಗಳು ಈಗ ನದಿಯಂತೆ ಭಾಸವಾಗ್ತಿರುವಂಥದ್ದು. ಈ ಕಾರಣಕ್ಕೆ ಆ ತೇವಾಂಶ ಜಾಸ್ತಿಯಾಗಿ ಮೊಳಕೆ ಒಡೆಯುವ ಮುನ್ನವೇ ಈಗ ಭತ್ತ ಕೂಡ ಏನು ಭತ್ತದ ಸಸಿಗಳು ಈಗ ಸಾಕಷ್ಟು ಪ್ರಮಾಣದಲ್ಲಿ ಕೊಳೆಯುತ್ತಿರುವಂಥದ್ದು. ಹೀಗಾಗಿ ರೈತರು ಮತ್ತೆ ಆತಂಕವನ್ನು ವ್ಯಕ್ತಪಡಿಸುವ ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥದ್ದು. ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಭತ್ತದ ಸಸಿಗಳು ಏನು ಕೊಳೆತು ಹೋಗಿರುವಂಥದ್ದು. ಹೀಗಾಗಿ ಈ ಒಂದು ಭತ್ತ ಏನಿದೆ ಇನ್ನು ಇದು ಫಸಲು ಬರೋದಿಲ್ಲ ಅನ್ನುವಂತಹ ಆತಂಕ ಕೂಡ ಈ ಭಾಗದ ರೈತರಲ್ಲಿ ಇರುವಂಥದ್ದು. ಈಗಾಗಲೇ ಈ ಒಂದು ಬೆಳಗಾವಿಯಲ್ಲಿ ಬೆಳೀತಕ್ಕಂತಹ ಇಂದ್ರಾಣಿ ಬಾಸುಮತಿ ಹಾಗೂ ಬೆಳಗಾವಿ ಬಾಸುಮತಿ ಎರಡಕ್ಕೂ ಕೂಡ ರಾಜ್ಯ ಹಾಗೂ ಹೊರ ರಾಜ್ಯಗಳಲ್ಲಿ ಹಾಗೂ ವಿದೇಶಗಳಲ್ಲಿ ಕೂಡ ಸಾಕಷ್ಟು ಬೇಡಿಕೆ ಇರುವಂಥದ್ದು. ಹೀಗಾಗಿ ಈಗ ಈ ಭತ್ತ ಸಾಕಷ್ಟು ಪ್ರಮಾಣದಲ್ಲಿ ಹಾನಿಯಾಗಿರುವುದು ಸಹಜವಾಗಿ ರೈತರ ಆತಂಕ ಕೂಡ ಕಾರಣವಾಗಿ ನಮ್ಮ ಜೊತೆಗೆ ಮಾತಾಡೋಕ್ಕೆ ರೈತರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಈಗ ಏನಾಗಿದೆ ರೀ ಭತ್ತ? ಈಗ ಇದು ನೋಡ್ರಿ, ಈಗ ಈ ಬಾಸ್ಮತಿ ಐತ್ರಿ ಇದು. ಬಾಸ್ಮತಿ ಐತಿ, ಈ ಎಲ್ಲ ಕಡೆ ಬಾಸ್ಮತಿ ಹಾಕ್ತಾರೆ. ಮತ್ತು ಈಗ ಅತಿವೃಷ್ಟಿ ಹಾಕೇಸಿ ಎಲ್ಲ ಈಗ ಮುನುಗ್ ಹೋಗಿತ್ರಿ. ಈಗ ಮತ್ತೆ ಇದು 4 ದಿವಸ ತೊಡೋದ್ರಿ. 4 ದಿವಸ ಆದಮೇಲೆ ಏನಾಗ್ತೈತಿ ರೀ, ಇದು ಕೊಳೋದು ಹೋಗ್ತೈತಿ. ಈಗ ಮತ್ತೆ ಈಗ ಮರಿ ಮಾಡ್ತೈತಿ. ಮತ್ತು 15 ದಿವಸ ಹೋದ್ರೆ ಮರಿ ಮಾಡ್ತೈತಿ. ಅದು ಮರಿ ಮಾಡೋಂಗಿಲ್ಲ, ಒಂದೇ ಕಟ್ಟಿ ಮೇಲೆ ಹಿಂಗೆ ಬರ್ತೈತಿ. ಆದ್ರೆ ಮತ್ತು ಎಲ್ಲಕ್ಕಿಂತ ಅವಾಗ ಏನಾಗುತ್ತೆ, ಬೆಳೆ ಬರಂಗನೇ ಇಲ್ಲ, ಅರ್ಧನೂ ಬರೋಂಗಿಲ್ಲ, ಒಂದು 10% ಬರ್ತೈತಿ ರೀ. ಆದ್ರೆ ಇದರ ಸಲುವಾಗಿ ಈಗ ರೈತರಿಗೆ ಈಗ ಭಾಳ ತೊಂದರೆ ಆಗೈತೆ ರೀ. ಈಗ ನಿಂತ್ರೆ ಮಳೆ ಚಲೋ, ಇಲ್ಲಾಂದ್ರೆ ಮತ್ತೆ ಮಳೆ ಬಿತ್ತೈತಿ ನಿಂತ್ರೆ ಪೂರಾ 2ನೇ ಬಿತ್ತನೆ ಮಾಡಾಕನೇ ಬೇಕು. ಈಗ ಎಷ್ಟು ಪ್ರದೇಶದಾಗ ಈ ಇಂದ್ರಾಣಿ ಮತ್ತು ಬೆಳಗಾವಿ ಬಾಸುಮತಿ ಬೆಳೀತಾರೆ? ಎಷ್ಟು ಎಕರೆದಾಗ ಬೆಳೀತಾರೆ? ಎಷ್ಟು ಗ್ರಾಮಗಳ ರೈತರು ಬೆಳೀತಾರೆ? ನೋಡ್ರಿ, ಇಲ್ಲಿ ಎಳ್ಳೂರು, ಶಾಪೂರ್, ವಡಗಾವ್, ಅನ್ಗೋಳ್, ಮಚ್ಚೆ ಎಲ್ಲ ಧಾಮನೆ ಮತ್ತು ಹಲಗಾ, ಬೆಳಗಾವಿ ಎಲ್ಲ ಕಡೆ ಬಾಸ್ಮತಿ ಎಲ್ಲರ್ಕಿಂತ. ಯಾಕಂದ್ರೆ ಗ್ರೇಡೆಡ್ ಸಾವಿರಾರು ಎಕರೆ ಐತ್ರಿ. 1200 ಎಕರೆ ಇಲ್ಲಿ ಎಲ್ಲ 1200 ಎಕರೆ. ಈಗ ಶಾಪೂರ್ ಬೆಳೆ ಇದಂದ್ರೆ 800 ಎಕರೆ ಐತ್ರಿ. ಅದು ಎಳ್ಳೂರು 1200 ಐತ್ರಿ. ಮತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.